ನೇತ್ರಾವತಿ ನದಿ ತೀರದ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕೊನೆಗೂ ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಲಾಗಿದೆ. 2003ರ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಮಗಳನ್ನ ಹುಡುಕಿ ಕೊಡುವಂತೆ ದೂರನ್ನು ನೀಡಲಾಗಿತ್ತು. ಪೊಲೀಸರ ಮೊರೆ ಹೋಗಿದ್ರು ತಾಯಿ ಸುಜಾತಾ ಭಟ್. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಅನನ್ಯ ಭಟ್ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಅನನ್ಯ ಭಟ್ ಫೋಟೋ ರಿಲೀಸ್ ಮಾಡಿದ್ದಾರೆ ತಾಯಿ ಸುಜಾತಾ ಭಟ್. ತಮ್ಮ ವಕೀಲ ಮಂಜುನಾಥ್ ಸಮ್ಮುಖದಲ್ಲಿ ಫೋಟೋ ರಿಲೀಸ್ ಮಾಡಲಾಗಿದೆ. ಸೊ ಈ ಪ್ರಕರಣ ಅದೇ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಾದರೂ ಪ್ರಕರಣ ಬೇರೆ ಹಂತ ಇತ್ತು, ಅಂದರೆ ಬೇರೆ ಆ್ಯಂಗಲ್ ಇತ್ತು. ಸೊ ಈ ಪ್ರಕರಣ ಸುದ್ದಿ ಆದಾಗ ಸಾಕಷ್ಟು ಚರ್ಚೆಗಳಾಗಿತ್ತು. ಈ ಸುಜಾತಾ ಭಟ್ ಯಾರು, ಅವ್ರ ಹಿನ್ನೆಲೆಗೇನು, ಅವ್ರಿಗೆ ಮದುವೆ ಆಗಿದೆಯೋ ಆಗಿಲ್ವೋ, ಮಕ್ಕಳಿದ್ದಾರೋ ಮಕ್ಕಳಿಲ್ವಾ, ಮಕ್ಕಳೇ ಇಲ್ಲ ಅಂತ ಇವರ ಭಾವ ಸ್ಟೇಟ್ಮೆಂಟ್ ಮಾಡಿದರು. ಈಕೆಯಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲದ ಅನನ್ಯ ಭಟ್ನ ಎಲ್ಲಿಂದ ತರ್ತೀರಾ, ಯಾಕೆ ಈ ಥರದ್ದೆಲ್ಲ ಫೇಕ್ ಸುದ್ದಿಗಳನ್ನು ಹರಡ್ತೀರಾ, ಅನನ್ಯ ಭಟ್ ಅಂತ ಒಂದು ಜೀವ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳೇ ಇಲ್ಲ, ಒಂದು ಮಾಸ್ ಕಾರ್ಡ್ ಇಲ್ಲ, ಒಂದು ಫೋಟೋ ಇಲ್ಲ, ಅವ್ರು ಎಲ್ಲಿ ಓದಿದ್ರು, ಏನು ಮಾಡಿದ್ರು ಅನ್ನೋದಕ್ಕೆ ಯಾವುದು ಕುರುಹು ಇಲ್ಲ. ಅಂದಮೇಲೆ ಇವ್ರಿಗೆ ಮಗಳಿದ್ದಾಳೆ ಅಂತ ನಂಬೋದು ಹೇಗೆ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಈಗ ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಸಹಜಾಗಿ ಈ ಫೋಟೋಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗತ್ತೆ. ಇದ್ಯಾವುದೋ ಫೇಕ್ ಫೋಟೋ, ಇವರು ನಾವೆಲ್ಲೋ ನೋಡಿದ್ದೀವಿ ಅಂತ ಅನಿಸುತ್ತೆ ಅನ್ನೋ ಫೋಟೋ, ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಈ ಪ್ರಕರಣದಲ್ಲೂ ನಾನಾ ತಿರುವು ಇದೆ, ನಾನಾ ಆರೋಪಗಳಿಗಿದೆ. ಸತ್ಯ ಏನು, ಸುಳ್ಳಿಗೇನು, ಆರೋಪಗಳಿಗೇನು, ಇದೆಲ್ಲವೂ ಚರ್ಚೆ ಆಗಬೇಕಾಗತ್ತೆ, ತನಿಖೆ ಆಗಬೇಕಾಗತ್ತೆ. ನಮಸ್ತೆ ಮೇಡಮ್, ನಿಮ್ಗೆ ಗೊತ್ತಿರ್ಬೋದು, ನಾ ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರು ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ, ತೋರಿಸ್ತೀನಿ. ಮೇಡಮ್, ಇದು ಬಿಟ್ಟು ತುಂಬಾ ಕ್ವಶನ್ಗಳು ರೈಸ್ ಆಗಿದ್ದಾರೆ, ಬಟ್ ನಾ ಅದನ್ನೆಲ್ಲ ನಿಮ್ಗೆ ಕೇಳಕ್ಕೂ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಗೆ ಗೊತ್ತಿರ್ಬೋದು, ನಾ ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ